ಮನಸ್ಸು ನಿಮ್ಮ ಆಳು, ಹೌದಾ ಅಲ್ವಾ? ಅದನ್ನು ಶತ್ರುವಾಗಿ ಯಾಕೆ ಮಾಡ್ಕೊಂಡಿದ್ದೀರಿ? ಅಸಮಾಧಾನ, ಕೋಪ, ದ್ವೇಷ ಇವೆಲ್ಲ ನೀವು ಕುಡಿಯೋ ವಿಷಗಳು. ಆದರೆ ಇನ್ಯಾರೋ ಸಾಯಲಿ ಅಂತ ಬಯಸ್ತೀರಿ. ಜೀವನ ಹಾಗೆ ನಡೆಯಲ್ಲ. ಇದ್ರ ಬಗ್ಗೆ ಏನಾದರೂ ಮಾಡಿ. ಜಗತ್ತಿಗೆ ಕಾಲಿಡೋ ಮುಂಚೆ ಇದನ್ನು ಸರಿ ಮಾಡಿ. ಒಂದ್ಸರ್ತಿ ಶಂಕರನ್ ಪಿಳ್ಳೈಗೆ ಯಾರದ್ದು ಕಾಯಿಲೆ ಬಗ್ಗೆ ನಗ್ತಿದ್ದೀರಿ, ಇದು ಸರಿಯಲ್ಲ. ಶಂಕರನ್ ಪಿಳ್ಳೈಗೆ ಕ್ಷಯರೋಗ ಇತ್ತು, TB ಕಾಯಿಲೆ. ಡಾಕ್ಟರ್ ಹತ್ತಿರ ಹೋದ. ತುಂಬ ದಿನದಿಂದ ಒದ್ದಾಡ್ತಿದ್ದ. ತೀರಾ ಜಾಸ್ತಿ ಆದಮೇಲೆ ಡಾಕ್ಟರ್ ಹತ್ರ ಹೋದ. ಡಾಕ್ಟರ್ ಎಕ್ಸ್ರೇ ಮಾಡಿ ನೋಡಿದರು. ಶ್ವಾಸಕೋಶದಲ್ಲಿ ದೊಡ್ಡ ರಂಧ್ರಗಳಿದ್ವು. ಅವರು ಅಂದರು, ನೀವು ಈಗಿಂದೀಗಲೇ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಬೇಕು. ಒಂದು ಸಣ್ಣ ಸರ್ಜರಿ ಬೇಕಾಗುತ್ತೆ. ಕನಿಷ್ಠ 6 ತಿಂಗಳು ಹಾಸ್ಪಿಟಲ್ನಲ್ಲೇ ಇರಬೇಕು. ಅದಕ್ಕೆ 5 ಲಕ್ಷ ಖರ್ಚಾಗುತ್ತೆ. ಅದಕ್ಕೆ ಶಂಕರನ್ ಪಿಳ್ಳೈ, ಇಲ್ಲ, ಚಾನ್ಸೇ ಇಲ್ಲ. $5 ಲಕ್ಷ ಅಂತೂ ಇಲ್ಲವೇ ಇಲ್ಲ. 6 ತಿಂಗಳು ಸಾಧ್ಯನೇ ಇಲ್ಲ. $500 ಕೊಡ್ತೀನಿ, ಅದರಲ್ಲೇ ಏನೋ ಮಾಡಿ ಈಗಲೇ. ಆ ಡಾಕ್ಟರ್ ಅವನನ್ನು ನೋಡಿದರು, ಎಕ್ಸ್ರೇ ನೋಡಿದರು, ಅವನನ್ನು ನೋಡಿದರು, ಎಕ್ಸ್ರೇ ನೋಡಿದರು. ಸರಿ, $500 ಎಕ್ಸ್ರೇನ ಸರಿ ಮಾಡಿ ಕೊಡ್ತೀನಿ ಅಂದರು. ಇದು ಸಾಧ್ಯ. ನೀವು ಯೋಚನೆ ಮಾಡೋ ರೀತಿಯಿಂದ ದೇಹಕ್ಕೆ ಹಾನಿ ಅಥವಾ ಕಾಯಿಲೆ ತಂದ್ಕೋಬಹುದು. ನೀವು ಯೋಚನೆ ಮಾಡೋ ರೀತಿಯಿಂದ ಖಂಡಿತ ಸಾಧ್ಯ. ನೋಡಿ, ಇದಕ್ಕೆ ಸೈಕೋಸೋಮಾ ಅಂತಾರೆ. ಮನಸ್ಸಿನಲ್ಲಿ ಏನೇ ಆದರೂ ಅದು ದೇಹದ ಮೇಲೂ ಪರಿಣಾಮ ಬೀರುತ್ತೆ. ಆದರೆ ಒಮ್ಮೆ ಆ ಹಾನಿ ದೇಹದಲ್ಲಿ ಕಾಣಿಸಿಕೊಂಡ ಮೇಲೆ ಯೋಚನೆಯಿಂದಲೇ ಸರಿ ಮಾಡ್ಕೋತೀನಿ ಅನ್ನೋದು ಹಗಲುಗೊನಸು. ಸಾಧ್ಯನೇ ಇಲ್ಲ ಅಂತ ಹೇಳ್ತಿಲ್ಲ, ಆದರೆ ಇರೋದು ಒಂದೇ ಜೀವನ ಅಂತ ರಿಸ್ಕ್ ತಗೋಬೇಡಿ. ನಿಮ್ಮ ಯೋಚನೆಯಿಂದಲೂ ಅದಕ್ಕೆ ಸಹಾಯ ಮಾಡಬಹುದು, ನಿಜ. ಆದರೆ ಇಲ್ಲ, ಯೋಚಿಸಿ ಕಾಯಿಲೆ ಓಡಿಸ್ತೀನಿ ಅನ್ಬೇಡಿ. ಕಾಯಿಲೆ ಬದಲು ನೀವೇ ಹೋಗಬಹುದು. ಆ ಸಾಹಸಕ್ಕೆ ಕೈ ಹಾಕಬೇಡಿ. ಕಾಯಿಲೆ ಇರಲಿ ಬಿಡಲಿ, ರೋಗ ಇರಲಿ ಬಿಡಲಿ, ನಿಮ್ಮ ಮನಸ್ಸನ್ನು ಗೊಂದಲದ ಗೂಡು ಮಾಡಿಕೊಳ್ಳೋ ಹಕ್ಕು ನಿಮಗಿಲ್ಲ. ಈ ಜೀವಕ್ಕೆ ಹಿಂಸೆ ಕೊಟ್ಕೊಳ್ಳೋ ಹಕ್ಕು ನಿಮಗಿಲ್ಲ. ಕಾಯಿಲೆ ಬರುತ್ತೋ ಇಲ್ವೋ ಅನ್ನೋದು ಎರಡನೇ ಮಾತು. ಆದರೆ ಈ ಜೀವಕ್ಕೆ ಟಾರ್ಚರ್ ಕೊಡೋ ಹಕ್ಕು ನಿಮಗಿಲ್ಲ. ಯಾಕಂದರೆ ಈ ಜೀವ ಒಂಥರ ಅಸಹಾಯಕ. ನೋಡಿ, ನಾನು ಕಾದ ಕಬ್ಬಿಣ ತಗೊಂಡು ನಿಮ್ಮ ಹಿಂದೆ ಬಂದರೆ ನೀವು ತಪ್ಪಿಸ್ಕೊಳ್ಳೋಕೆ ನೋಡ್ತೀರಿ, ಯಾರನ್ನೋ ಸಹಾಯಕ್ಕೆ ಕರಿತೀರಿ, ಏನೇನೋ ಮಾಡಬಹುದು. ಆದರೆ ನೀವೇ ಕಾದ ಕಬ್ಬಿಣ ತಗೊಂಡು ಈ ಜೀವಕ್ಕೆ ಚುಚ್ಚೋಕೆ ಶುರು ಮಾಡಿದರೆ ಇದು ಎಲ್ಲಿಗೆ ಓಡುತ್ತೆ? ನೀವು ಒಂದು ಮಗುವಾಗಿದ್ದರೂ ಏನೋ ಒಂದು ರಕ್ಷಣೆ ಇರುತ್ತೆ ಅಲ್ವಾ? 5-6 ವರ್ಷದ ಮಗುನು ತನ್ನನ್ನು ರಕ್ಷಿಸಿಕೊಳ್ಳೋಕೆ ನೋಡುತ್ತೆ ಅಲ್ವಾ? ಆದರೆ ಇದಕ್ಕೆ ಯಾವುದೇ ರಕ್ಷಣೆ ಇಲ್ಲ. ಇದಕ್ಕೆ ಏನೇ ಮಾಡಿದರೂ ಅದನ್ನು ಸಹಿಸಿಕೊಳ್ಳಲೇಬೇಕು, ಬೇರೆ ದಾರಿ ಇಲ್ಲ. ನೋ ಎಸ್ಕೇಪ್. ಇದು ಗರ್ಭದಲ್ಲಿರೋ ಶಿಶುವನ್ನು ಟಾರ್ಚರ್ ಮಾಡಿದ ಹಾಗೆ ನೀವು ಚುಚ್ಚೋಕೆ ಶುರು ಮಾಡ್ತೀರಿ. ಇದು ಕೂಡ ಹಾಗೆ ಅಲ್ವಾ? ಹಿಂಸೆಯಲ್ಲೇ ಅತ್ಯಂತ ಕ್ರೂರವಾದ್ದು ನಿಮಗೆ ಮಾಡಿಕೊಳ್ಳೋ ಅತಿ ಘೋರ ಸಂಗತಿ ಅಂದರೆ ಇದೇ. ಯಾಕಂದರೆ ಇದು ಪೂರ್ತಿ ಅಸಹಾಯಕ.
ಬೇರೆಯವರು ಎಷ್ಟೇ ಅಸಹಾಯಕರಾಗಿದ್ದರೂ ಏನೋ ಒಂದು ರಕ್ಷಣೆ ಇರುತ್ತೆ ಅಲ್ವಾ? ಹೌದಲ್ವಾ? ಅತ್ಯಂತ ದುರ್ಬಲನಾದವನು ನೀವು ನಿದ್ದೆಲಿರುವಾಗ ಚುಚ್ಚಬಹುದು. ಹೌದಾ ಅಲ್ವಾ? ಆಗಿದೆ ಅಲ್ವಾ? ಯಾರೋ ದುರ್ಬಲ ಅಂತ ನೀವು ಚುಚ್ಚುತ್ತಾನೆ ಇದ್ದರೆ ನೀವು ನಿದ್ದೆಲಿದ್ದಾಗ ಬಂದು ಅವರು ಚುಚ್ಚಬಹುದು, ಏನೋ ಒಂದು ಮಾಡಬಹುದು. ತುಂಬ ದುರ್ಬಲನಾದವನು ಅಥವಾ ಒಂದು ಮಗು ಕೂಡ ಏನೋ ಮಾಡಬಹುದು. ಆದರೆ ಈ ಜೀವ ಪೂರ್ತಿ ಅಸಹಾಯಕ. ಹಾಗಾಗಿ ಇದಕ್ಕೆ ಹಿಂಸೆ ಮಾಡೋ ಹಕ್ಕು ನಿಮಗಿಲ್ಲ. ನಿಮಗೆ ಕಾಯಿಲೆ ಬಂದಿರಲಿ ಅಥವಾ ಬಂದಿಲ್ಲದೆ ಇರಲಿ, ನಿಮಗೆ ಈಗಾಗಲೇ ಕಾಯಿಲೆ ಬಂದಿದ್ರೆ, ಈಗಾಗಲೇ ಅಷ್ಟು ದೂರ ತಗೊಂಡು ಹೋಗಿದ್ರೆ, ಅಂದರೆ ದೇಹಕ್ಕೆ ಹಾನಿ ಮಾಡಿಕೊಂಡಿದ್ರೆ, ಸಾಧ್ಯವಿರೋ ಎಲ್ಲ ರೀತಿಗಳಲ್ಲಿ ಅದಕ್ಕೆ ಚಿಕಿತ್ಸೆ ಕೊಡಿಸೋದು ಒಳ್ಳೆಯದು. ನಿಮ್ಮ ಅಸಂಬದ್ಧಗಳನ್ನು ಖಂಡಿತ ನಿಲ್ಲಿಸಬೇಕು. ಆದರೆ ದೇಹಕ್ಕೆ ಮೆಡಿಸಿನ್ನು, ಸರ್ಜರಿ, ಅದು ಇದು ಅಂತ ಏನೇ ಬೇಕಿದ್ರೂ ಅದನ್ನು ಮಾಡಲೇಬೇಕು. ಯೋಚನೆಯಿಂದ ಸರಿ ಮಾಡ್ತೀನಿ ಅನ್ಬೇಡಿ. ಮನಸ್ಸಿನಿಂದ ತಂದ್ಕೊಂಡಿದ್ರಿಂದ ಮನಸ್ಸಿಂದಲೇ ಸರಿ ಮಾಡ್ಕೋಬಹುದು ಅಂದ್ಕೋಬೇಡಿ. ಸಾಧ್ಯ ಇದೆ, ಆಗೋದೇ ಇಲ್ಲ ಅಂತಿಲ್ಲ. 100ಕ್ಕೆ 100 ಇಲ್ಲ ಅಂತ ಹೇಳೋಕ್ಕಾಗೋಲ್ಲ, ಸಾಧ್ಯ ಇದೆ. ಆದರೆ ಆ ಸಾಹಸಕ್ಕೆ ಕೈ ಹಾಕಬೇಡಿ. ಯಾಕಂದರೆ ಕಾಯಿಲೆ ಬದಲು ನೀವೇ ಹೋಗಬಹುದು. ಅದು ಒಂದು ಮಿತಿ ಮೀರಿದ ಮೇಲೆ ಯಾರೂ ಸಹಾಯ ಮಾಡೋಕ್ಕೆ ಆಗಲ್ಲ ಅಲ್ವಾ? ಹೌದಲ್ವಾ? ಕೊನೆಗೆ ಡಾಕ್ಟರ್ಗಳು ಕೈ ಬಿಡ್ತಾರೆ ಅಲ್ವಾ? ನಿಮ್ಮನ್ನು ಕೊನೆ ತನಕ ಕೈ ಬಿಡದೇ ಇರೋದು ಇನ್ಶೂರೆನ್ಸ್. ಎಲ್ಲರೂ ಒಂದು ಹಂತದಲ್ಲಿ ನಿಮ್ಮ ಕೈ ಬಿಡ್ತಾರೆ, ಆದರೆ ಇನ್ಶೂರೆನ್ಸ್ನವರು ಮಾತ್ರ ಬಿಡಲ್ಲ. ಯಾಕಂದರೆ ನಿಮಗೆ ಗೊತ್ತಿರುತ್ತೆ. ಅದಕ್ಕೆ ಮನಸ್ಸನ್ನು ಜೀವಕ್ಕೆ ಪೂರಕವಾಗಿ ಇಟ್ಕೊಳ್ಳೋದು ಖಂಡಿತ ನಿಮ್ಮ ಕೆಲಸ. ನಿಮ್ಮ ಮನಸ್ಸು ಈ ಜೀವಕ್ಕೆ ಫ್ರೆಂಡ್ ಥರ ಇರಬೇಕು ಅಲ್ವಾ? ಅದು ಈ ಜೀವಕ್ಕಾಗಿ ಕೆಲಸ ಮಾಡಬೇಕು. ಎಷ್ಟಂದ್ರೂ ನಿಮ್ಮ ಮನಸ್ಸು ನಿಮ್ಮ ಆಳು, ಹೌದಾ ಅಲ್ವಾ? ಅದನ್ನು ಶತ್ರುವಾಗಿ ಯಾಕೆ ಮಾಡ್ಕೊಂಡಿದ್ದೀರಿ? ನಿಮ್ಮ ಹತ್ತಿರ ಕೆಲಸ ಮಾಡೋರನ್ನು ನಿಭಾಯಿಸೋದು ಗೊತ್ತಿಲ್ಲದಿದ್ದರೆ ಅವರು ಶತ್ರುಗಳಾಗ್ತಾರೆ. ಇದ್ರ ಬಗ್ಗೆ ತಪ್ಪು ತಿಳುವಳಿಕೆ ಇಟ್ಕೋಬೇಡಿ, ಯಾವುದೇ ಅನುಮಾನ ಇಟ್ಕೋಬೇಡಿ. ಇದು ಆಗತ್ತೆ ಅಲ್ವಾ? ನಿಮ್ಮ ಮಕ್ಕಳನ್ನೇ ನೀವು ಸರಿಯಾಗಿ ಹ್ಯಾಂಡಲ್ ಮಾಡದಿದ್ದರೆ ಅವರು ನಿಮ್ಮ ಶತ್ರುಗಳಾಗ್ತಾರೆ. ಏನಾದರೂ ಡೌಟ್ ಇದೆಯಾ? ಇಲ್ಲವೇ ಇಲ್ಲ, ನನ್ನ ಮಗ ಹಾಗೆಲ್ಲ ಮಾಡಲ್ಲ. ಡೌಟೇ ಇಟ್ಕೋಬೇಡಿ, ಅವನು ಹಾಗೆ ಮಾಡ್ತಾನೆ. ಸರಿಯಾಗಿ ಹ್ಯಾಂಡಲ್ ಮಾಡದಿದ್ದರೆ ನಿಮ್ಮ ಶತ್ರುವಾಗ್ತಾನೆ. ಹೌದಾ ಅಲ್ವಾ? ಹೌದಾ ಅಲ್ವಾ? ಜೀವನ ಇರೋದೇ ಹಾಗೆ ನೋಡಿ. ಈಗ ಇಷ್ಟೊಂದು ಶಕ್ತಿಯುತವಾದ, ಸುಂದರವಾದ, ಅದ್ಭುತವಾದ ನಿಮ್ಮ ಈ ಮನಸ್ಸು ನಿಮ್ಮ ಶತ್ರು ಆಗಿರೋದು ಯಾಕೆ? ಇದನ್ನು ಗಮನಿಸಬೇಕು. ನಿಮಗೆ ಕಾಯಿಲೆ ಇರಲಿ ಅಥವಾ ಆ ದಿಕ್ಕಲ್ಲಿ ಹೋಗ್ತಾ ಇರಲಿ, ಏನೇ ಆಗಿದ್ರು ಇದರ ಬಗ್ಗೆ ಗಮನಿಸಬೇಕಿದೆ ಅಲ್ವಾ? ನೀವು ಟೈಮ್ ವೇಸ್ಟ್ ಮಾಡಬಾರ್ದು. ಯಾಕಂದರೆ ಯೋಚನೆಯಿಂದ ಕಾಯಿಲೆ ತಂದುಕೊಳ್ಳೋದು, ವಾಸಿ ಮಾಡಿಕೊಳ್ಳೋದು ಎಲ್ಲ ತಮಾಷೆ ಅಲ್ಲ. ಅದಕ್ಕೆ ಬೆಲೆ ತೆರಬೇಕಾಗುತ್ತೆ. ಒಮ್ಮೆ ಏನಾದರೂ ಕಾಯಿಲೆ ಬಂತು ಅಂದರೆ ಅದು ಪೂರ್ತಿ ಆವರಿಸಿಕೊಂಡು ಬಿಡುತ್ತೆ. ಆಮೇಲೆ ನಿಮಗೆ ಈ ಥರದ ಆಧ್ಯಾತ್ಮಿಕ ಪ್ರವಚನಗಳನ್ನು ಕೂತು ಕೇಳೋ ಅದೃಷ್ಟ ಇರಲ್ಲ. ಅದು ಎಲ್ಲನೂ ಕಿತ್ಕೊಳ್ಳುತ್ತೆ. ನೀವು ಹಾಸ್ಪಿಟಲ್ ಕ್ಯೂನಲ್ಲಿ ಇರ್ತೀರಿ. ಹೌದಾ ಅಲ್ವಾ? ತಮಾಷೆ ಅಲ್ಲ ಅದು ಅಲ್ವಾ? ತಮಾಷೆ ಅಲ್ಲ ಅದು. ಅಲ್ಲಿಗೆ ಹೋಗೋ ತನಕ ಅದರ ಸೀರಿಯಸ್ನೆಸ್ ಅರ್ಥ ಆಗಲ್ಲ. ನೀವು ಪ್ರತಿಯೊಬ್ಬರು ಎಷ್ಟೇ ಆರೋಗ್ಯವಾಗಿರಿ, ತಿಂಗಳಿಗೊಮ್ಮೆ ಯಾವುದಾದ್ರೂ ದೊಡ್ಡ ಹಾಸ್ಪಿಟಲ್ಗೆ ಒಂದು ರೌಂಡ್ ಹೋಗಿ ಬನ್ನಿ. ಹೋಗಲೇಬೇಕು, ನಿಜವಾಗಿಯೂ. ಅಲ್ಲಿ ಹೋಗಿ ನೋಡಿ. ಯಾವುದೋ ವಿಕೃತ ಖುಷಿಗೆ ಅಂತ ಅಲ್ಲ, ಮನುಷ್ಯನಿಗೆ ಏನೆಲ್ಲ ಆಗಬಹುದು ಅಂತ ನೋಡಿ. ಸಣ್ಣದೇನು ತಪ್ಪಾಗಿದೆ ಅಷ್ಟೇ, ದೊಡ್ಡ ಕ್ರೈಮ್ ಮಾಡಿರಲಿಲ್ಲ. ದಿನಾಲೂ ಹೊಟ್ಟೆಯಲ್ಲಿ ಸ್ವಲ್ಪ ಆ್ಯಸಿಡ್ ಉಂಟು ಮಾಡಿಕೊಳ್ತಿದ್ರು. ಇವತ್ತು ಎಲ್ಲಿಗೆ ಬಂದಿದೆ ನೋಡಿ. ಎಲ್ಲವನ್ನೂ ಸರಿಯಾಗಿ ನಿಭಾಯಿಸಿದ್ರೂ ಹಾಳಾದ ಒಂದು ಕ್ರಿಮಿ ನಿಮ್ಮೊಳಗೆ ಸೇರಿಕೊಂಡು ತೊಂದರೆ ಕೊಡಬಹುದು. ಯಾರಿಗೆ ಗೊತ್ತು? ಹೌದು,
ನೀವು ಎಲ್ಲವನ್ನೂ ಕರೆಕ್ಟಾಗಿ ನಿಭಾಯಿಸಿದ್ರಿ. ಆದರೂ ಸಹ ಯಾವುದೋ ವಿಮಾನ ಹತ್ತಿದ್ರಿ, ಎಲ್ಲರೂ ಮನುಷ್ಯರೇ ತಾನೇ ಅಂದುಕೊಂಡ್ರಿ, ಆದರೆ ಹಂದಿ ಜ್ವರ ಹತ್ಕೊಳ್ತು. ಅಲ್ಲಿ ಯಾರೋ ಹಂದಿ ಇರ್ತಾರೆ. ನಿಮಗೆ ಗೊತ್ತಿರಲ್ಲ, ಎಲ್ಲವನ್ನೂ ಸರಿಯಾಗಿ ಮಾಡಿದ್ರು 1000 ಸಮಸ್ಯೆಗಳಿರಬಹುದು ಅಲ್ವಾ? ಜೀವನ ಇರೋದು ಹೇಗಂದ್ರೆ, ನೀವು ಹಾಲು ಕುಡಿದ್ರೂ ವಿಷ ಆಗಬಹುದು, ಆದರೆ ವಿಷ ಕುಡಿದುಕೊಂಡೆ ಆರಾಮಾಗಿ ಇರ್ತೀನಿ ಅಂದರೆ ಆಲ್ ದ ಬೆಸ್ಟ್ ಅಷ್ಟೇ ಹೇಳೋಕ್ಕಾಗೋದು ಅಲ್ವಾ? ಒಳ್ಳೆಯ ಊಟ ಮಾಡಿದ್ರೂ ನಿಮ್ಮ ಹೊಟ್ಟೆಯಲ್ಲಿ ವಿಷ ಆಗಬಹುದು, ಸಾಧ್ಯ. ನೀವು ಉತ್ತಮವಾದದ್ದನ್ನೇ ತಿಂದರೂ ವಿಷ ಆಗಬಹುದು. ಈಗ ನೀವು ವಿಷಾನೇ ಕುಡಿದು ಚೆನ್ನಾಗಿರ್ತೀನಿ ಅಂದರೆ ನಿಮಗೆ ಗುಡ್ ಲಕ್ ಅಂತೀನಿ ಅಷ್ಟೇ. ಯಾಕಂದರೆ ಅಂಥವರಿಗೆ ಬೇರೆ ದಾರಿ ಇಲ್ಲ ಅಲ್ವಾ? ಒಳಗೆ ವಿಷ ಉಂಟು ಮಾಡಿಕೊಳ್ತಾ ಚೆನ್ನಾಗಿ ಬದುಕಬೇಕು ಅಂದುಕೊಂಡ್ರೆ ತುಂಬ ಅದೃಷ್ಟ ಬೇಕು. ನಿಮ್ಮ ಗ್ರಹಗತಿಗಳನ್ನೆಲ್ಲ ಒಂದೇ ನೇರ ಗೆರೆಯಲ್ಲಿ ಇರೋ ಹಾಗೆ ಮಾಡಬೇಕಾಗುತ್ತೆ. ಹಾಗಿದ್ರೆ ಮಾತ್ರ ಸಾಧ್ಯ. ಇಲ್ಲಾಂದರೆ ಜೀವನ ನಿಮ್ಮ ಪರ ಕೆಲಸ ಮಾಡಲ್ಲ, ಹಿಂಡಿ ಹಾಕಿಬಿಡುತ್ತೆ. ಅದಕ್ಕೆ ದಯವಿಟ್ಟು ನಿಮ್ಮ ಮನಸ್ಸನ್ನು ಸರಿಯಾಗಿ ಇಟ್ಕೊಳ್ಳಿ. ಅದು ನಿಮಗಾಗಿ ಕೆಲಸ ಮಾಡಬೇಕು, ನಿಮಗಾಗಿ ಅದ್ಭುತವಾದದ್ದನ್ನು ಮಾಡಬೇಕು, ಅಸಹ್ಯವಾದದ್ದನ್ನಲ್ಲ. ಅಸಹ್ಯವಾದದ್ದನ್ನು ಯಾಕೆ ಮಾಡ್ತಿದೆ ನೋಡಿ. ಈಗ ಅವಳನ್ನು ಕಂಡ್ರೆ ಆಗಲ್ಲ ಅಂತ ಅಸಮಾಧಾನ ಬೆಳೆಸ್ಕೊಂಡ್ರೆ ಅಸಮಾಧಾನ, ಕೋಪ, ದ್ವೇಷ ಇವೆಲ್ಲ ನೀವು ಕುಡಿಯೋ ವಿಷಗಳು. ಆದರೆ ಇನ್ಯಾರೋ ಸಾಯಲಿ ಅಂತ ಬಯಸ್ತೀರಿ. ಜೀವನ ಹಾಗೆ ನಡೆಯಲ್ಲ. ನೀವು ವಿಷ ಕುಡಿದ್ರೆ ನೀವೇ ಸಾಯೋದು, ಬೇರೆಯವರಲ್ಲ. ಅವಳನ್ನು ಕಂಡ್ರೆ ಆಗಲ್ಲ, ಅವಳು ಸತ್ತು ಹೋಗಲಿ, ಸಾಯೋದು ನೀವು, ಅವಳಲ್ಲ ಅಲ್ವಾ? ನೀವು ವಿಷ ಕುಡಿದು ಬೇರೆಯವರು ಸಾಯಲಿ ಅಂದುಕೊಂಡ್ರೆ ಅದು ಹಾಗೆ ಕೆಲಸ ಮಾಡಲ್ಲ. ಹಾಗಾಗಿ ಇದನ್ನು ಮೊದಲು ಅರ್ಥ ಮಾಡಿಕೊಳ್ಳಿ. ನಿಮ್ಮ ಮನಸ್ಸು ನಿಮಗೆ ವಿರುದ್ಧವಾದರೆ ನೀವು ಮಾಡಬೇಕಾಗಿರೋ ಮೊಟ್ಟ ಮೊದಲ ಕೆಲಸ ಅಂದರೆ, ನೀವು ಮಾಡ್ತಿರೋ ಎಲ್ಲದರಿಂದ ಒಂದು ಬ್ರೇಕ್ ತಗೊಳ್ಳಿ. ಏನೇ ಮಾಡ್ತಿದ್ರು ಸರಿನಾ? ನಿಮ್ಮ ಕೆಲಸ, ನಿಮ್ಮ ಫ್ಯಾಮಿಲಿ, ನಿಮ್ಮ ಸಂಬಂಧ ಎಲ್ಲದರಿಂದ ಬ್ರೇಕ್ ತಗೊಳ್ಳಿ. ಒಂದು ಒಳ್ಳೆ ಜಾಗಕ್ಕೆ ಹೋಗಿ, ಬೇಕಿದ್ರೆ ಇಲ್ಲಿಗೆ ಬನ್ನಿ, ಅಥವಾ ಟೆನ್ನಿಸ್ಗೆ ಹೋಗಿ, ಅಥವಾ ಇನ್ನೆಲ್ಲಿಗೂ ಹೋಗಿ. ಎಲ್ಲಿ ಸರಿ ಅನ್ಸತ್ತೋ ಅಲ್ಲಿಗೆ. ಮೊದಲು ಇದನ್ನು ಸರಿ ಮಾಡಿ. ಜಗತ್ತಿಗೆ ಕಾಲಿಡೋ ಮುಂಚೆ ಇದನ್ನು ಸರಿ ಮಾಡಬೇಕು ಅಲ್ವಾ? ಒಂದು ಕಡೆ ಕೂತು ಇದಕ್ಕೇನು ಮಾಡಬಹುದು ಅಂತ ನೋಡಿ. ಯಾಕಂದರೆ ಈ ಜಗತ್ತಲ್ಲಿ ಇದ್ದೀರಿ ಅಂದರೆ ನೀವು ನಿಮಗಾದರೂ ಒಳ್ಳೆಯದು ಮಾಡ್ಕೋಬೇಕು, ಅಥವಾ ಸುತ್ತ ಇರೋ 10 ಜನಕ್ಕಾದರೂ ಒಳ್ಳೆಯದು ಮಾಡಬೇಕು. ನಿಮ್ಮನ್ನಾದರೂ ಖುಷಿಯಾಗಿ ಇಟ್ಕೊಂಡಿರಬೇಕು. ಬೇರೆಯವರ ಬಗ್ಗೆ ಕಾಳಜಿ ಇಲ್ದಿದ್ರೂ ಸರಿ, ಕೊನೆ ಪಕ್ಷ ನೀವು ಖುಷಿಯಾಗಿದ್ದರೆ ಸರಿ. ಅಥವಾ ನಿಮ್ಮ ಸುತ್ತ ಇರೋರಿಗೆ ಏನಾದರೂ ಒಳ್ಳೆಯದು ಮಾಡ್ತಿದ್ರೆ ಅದು ಸರಿ. ತನಗೂ ಒಳ್ಳೆಯದು ಮಾಡ್ಕೊಳ್ಳದೆ ಬೇರೆಯವರಿಗೂ ಒಳ್ಳೆಯದು ಮಾಡದೇ ಇರೋನಿಗೆ ತನ್ನನ್ನು ತಾನು ಮನುಷ್ಯ ಅಂತ ಕರೆದುಕೊಳ್ಳೋ ಹಕ್ಕಿಲ್ಲ ಅಲ್ವಾ? ಪ್ರಕೃತಿ ನಿಮ್ಮಲ್ಲಿ ಅಷ್ಟೊಂದು ಬುದ್ಧಿಶಕ್ತಿ ಮತ್ತು ಅರಿವನ್ನು ತುಂಬಿದೆ ಅಲ್ವಾ? ಹೌದಲ್ವಾ? ನೀವು ಜಗತ್ತಲ್ಲಿ ದೊಡ್ಡ ಕೆಲಸಗಳನ್ನು ಮಾಡೋಕೆ ಆಗದೇ ಇರಬಹುದು, ತೊಂದರೆ ಇಲ್ಲ. ಭೂಮಿ ಮೇಲೆ ಸ್ವಲ್ಪ ಮೃದುವಾಗಿ ನಡೀರಿ, ಅಷ್ಟಾದರೂ ಮಾಡಬಹುದು ತಾನೇ ಅಲ್ವಾ? ಇಡೀ ಜಗತ್ತಿನ ಸೇವೆ ಮಾಡೋಕೆ ಆಗದೇ ಇರಬಹುದು, ತೊಂದರೆ ಇಲ್ಲ. ಕೊನೆ ಪಕ್ಷ ಖುಷಿಯಾಗಿ ಓಡಾಡಿ. ಭೂಮಿ ಮೇಲೆ ಖುಷಿಯಾಗಿ ಓಡಾಡಿದರೆ ದಿಢೀರನೆ ಇಡೀ ಪ್ರಪಂಚನೇ ಸುಂದರವಾಗಿ ಕಾಣೋಕೆ ಶುರುವಾಗುತ್ತೆ. ಪ್ರಪಂಚ ಸುಂದರವಾಗಿ ಕಂಡ ಮೇಲೆ ಸಹಜವಾಗಿ ನೀವು ಪ್ರತಿಯೊಂದರ ಮೇಲೂ ಪ್ರೀತಿಯ ದೃಷ್ಟಿಯನ್ನು ಹರಿಸ್ತೀರಿ. ಇದು ತುಂಬಾ ಸಹಜ ಅಲ್ವಾ? ನೀವು ತುಂಬ ಖುಷಿಯಾಗಿ ಇದ್ದರೆ ಏನನ್ನೇ ನೋಡಿದರೂ ಅದು ಚಂದವಾಗಿ ಕಾಣುತ್ತೆ. ಯಾವಾಗ ಎಲ್ಲವೂ ಚಂದವಾಗಿ ಕಾಣುತ್ತೋ ಆಗ ನೀವು ನೋಡೋ ಎಲ್ಲವನ್ನೂ ಪ್ರೀತಿಯಿಂದ ನೋಡ್ತೀರಿ. ನೀವು ಧನ್ಯ, ಕೃತಾರ್ಥ, ಅಷ್ಟೇ ಬೇಕಿರೋದು. ನೀವು ಹಾಗಿಲ್ಲ ಅಂದರೆ ಸ್ವಲ್ಪ ಟೈಮ್ ತಗೊಂಡು ನಿಮ್ಮ ಮೇಲೆ ಕೆಲಸ ಮಾಡೋ ಸಮಯ ಬಂದಿದೆ ಅನ್ಸಲ್ವಾ? ಇಲ್ಲ, ಏನೋ ಮುಖ್ಯವಾದ್ದನ್ನು ಮಾಡ್ತಿದ್ದೀನಿ. ನೀವು ಆ ಥರ ಏನೂ ಮಾಡ್ತಿಲ್ಲ. ಯಾಕಂದರೆ ನೀವು ಏನೇ ಮಾಡಿದರೂ ನೀವು ಏನಾಗಿದ್ದೀರೋ ಅದು ಅಲ್ಲಿ ವ್ಯಕ್ತವಾಗುತ್ತೆ ಅಲ್ವಾ? ನಿಮ್ಮ ಮೂರ್ಖ ಒಳ್ಳೆ ಉದ್ದೇಶಗಳಲ್ಲ, ನೀವು ಹೇಗಿದ್ದೀರೋ ಅದೇ ಪ್ರತಿಯೊಂದು ಕೆಲಸದಲ್ಲೂ ಕಾಣಿಸುತ್ತೆ. ನಿಮ್ಮ ತಲೆಯಲ್ಲಿ ವಿಷ ಇದ್ದರೆ ಒಳ್ಳೆ ಉದ್ದೇಶ ಅಂದುಕೊಂಡೇ ಪ್ರಪಂಚಕ್ಕೆ ವಿಷ ತುಂಬುತ್ತೀರಿ. ಜಗತ್ತಲ್ಲಿ ಅದೇ ಆಗುತ್ತಿರೋದು.
ಕೆಟ್ಟ ಉದ್ದೇಶಗಳಿಗಿಂತ ಒಳ್ಳೆಯ ಉದ್ದೇಶಗಳಿಂದಲೇ ಈ ಜಗತ್ತಿಗೆ ಜಾಸ್ತಿ ಹಾನಿ ಆಗ್ತಿದೆ ಅಲ್ವಾ? 1934ರಲ್ಲಿ ಅಡಾಲ್ಫ್ ಹಿಟ್ಲರ್ ಹ್ಯಾಂಬರ್ಗ್ನಲ್ಲಿ ಒಂದು ಭಾಷಣ ಮಾಡ್ದ. ನೀವು ಜನರನ್ನು ಹಿಡಿದು ಗ್ಯಾಸ್ ಚೇಂಬರ್ಗೆ ಯಾಕೆ ಕಳಿಸ್ತಿದ್ದೀರಿ ಅಂತ ಕೇಳಿದಾಗ ಅವನು ನನ್ನ ಪೂರ್ವಜರ ಕರ್ತವ್ಯವನ್ನು ಮಾಡ್ತಿದ್ದೀನಿ ಅಂದ. ನೋಡಿ, ಅವನು ಸುಳ್ಳು ಹೇಳಿರಲಿಲ್ಲ. ಅವನು ಅದನ್ನು ಪೂರ್ತಿಯಾಗಿ ನಂಬಿದ್ದ. ಅದು ತುಂಬ ಅಪಾಯಕಾರಿ. ಅವನು ಸುಳ್ಳುಗಾರ ಅಲ್ಲ. ಏನು ಮಾಡ್ತಿದ್ನೋ ಅದನ್ನ ನಂಬಿದ್ದ. ನಿಮಗೆ ಅದೇ ಶಕ್ತಿ ಕೊಡೋದು. ಅಷ್ಟು ಕಡಿಮೆ ಸಮಯದಲ್ಲಿ ಇಡೀ ದೇಶವನ್ನು ಸಂಘಟಿಸಿ ತಾನು ಏನು ನಂಬಿದ್ನೋ ಅದನ್ನು ಎಲ್ಲರೂ ನಂಬುವ ಹಾಗೆ ಮಾಡಿದ್ದ. ಒಂದು ಸಣ್ಣ ಸಂಘಟನೆ ಅಲ್ಲ, ಒಂದು ಬೃಹತ್ ಸಂಘಟನೆ ಅಲ್ವಾ? ಯಾಕಂದ್ರೆ ಆ ಮನುಷ್ಯ 100% ನಂಬಿದ್ದ. ತಾನೇ ಬೆಸ್ಟ್ ಅಂದ್ಕೊಂಡಿದ್ದ. ಜಗತ್ತಿಗೆ ತಾನು ಮಾಡ್ತಿರೋದೇ ಅತ್ಯುತ್ತಮವಾದದ್ದು ಅಂದ್ಕೊಂಡಿದ್ದ. ನಿಮ್ಮ ಉದ್ದೇಶ ಅಲ್ಲ ಜಗತ್ತನ್ನು ಕಾಪಾಡೋದು. ನೀವು ಹೇಗಿದ್ದೀರಿ ಅನ್ನೋದು ಬದಲಾಗೋದು ಸಂತೋಷಭರಿತರಾಗಿ ಉಸಿರಾಡೋಕೆ, ನಡೆದಾಡೋಕೆ, ಮಲಗೋಕೆ, ಕೂರೋಕೆ ಸಾಧ್ಯವಾದಾಗ ಮಾತ್ರ. ಇದೊಂದನ್ನು ನೀವು ಮಾಡದಿದ್ರೆ ಬಾಕಿ ಏನೇ ಮಾಡಿದರೂ ಅದು ವಿಷಾನೇ ಆಗುತ್ತೆ. ನಿಮ್ಮೊಳಗೆ ಹಿತವಾಗಿ ಇದ್ದಾಗ ಮಾತ್ರ ಸುತ್ತಮುತ್ತ ಇರೋದೆಲ್ಲ ಹಿತವಾಗಿ ಕಾಣುತ್ತೆ. ಯಾವಾಗ ಎಲ್ಲನೂ ಹಿತವಾಗಿ ಅನಿಸುತ್ತೋ ಆಗ ಸುತ್ತಲಿನ ಜೀವನವನ್ನು ಗೌರವದಿಂದ, ಆದರದಿಂದ ನೋಡ್ತಾ ಸಾಗ್ತೀರಿ. ಇಲ್ಲದಿದ್ದರೆ ನಿಮ್ಮಲ್ಲಿ ಎಷ್ಟೇ ನೀತಿ ಪಾಠ ಇರಲಿ, ಎಷ್ಟೇ ಗ್ರಂಥಗಳನ್ನು ಕಂಠಪಾಠ ಮಾಡಿರಿ, ಅತ್ಯಂತ ಕ್ರೂರ ಕೆಲಸಗಳನ್ನು ಮಾಡೋಕ್ಕೆ ದಾರಿಗಳನ್ನು ಹುಡುಕೋತೀರಿ. ಹಾಗಾಗಿ ಒಬ್ಬ ಮನುಷ್ಯನ ಮೊದಲ ಮತ್ತು ಪ್ರಮುಖ ಕರ್ತವ್ಯ ಅಥವಾ ಜವಾಬ್ದಾರಿ ಅಂದರೆ ಅವನು ಹೇಗಿದ್ದಾನೆ ಅನ್ನೋದು. ನೀವು ಇಲ್ಲಿ ಖುಷಿಯಾಗಿ ಕೂತಿದ್ದೀರಾ ಅಥವಾ ತಲೆಯಲ್ಲಿ ಏನೋ ಒದ್ದಾಟ ಮಾಡ್ಕೊಳ್ತಾ ಕೂತಿದ್ದೀರಾ? ಮೊದಲು ಗಮನ ಕೊಡಬೇಕಾಗಿರೋದು ಇದಕ್ಕೆ, ಉಳಿದದ್ದೆಲ್ಲ ಆಮೇಲೆ. ಇಲ್ಲದಿದ್ದರೆ ಬೇರೆ ಯಾವುದೂ ಕೆಲಸ ಮಾಡಲ್ಲ. ತಿಳ್ಕೊಳ್ಳಿ, ಯಾವಾಗೆಲ್ಲ ತುಂಬ ದುಃಖ ಪಡ್ತೀರೋ ಅವಾಗೆಲ್ಲ ಜೀವನನ ಮುಗಿಸಿಬಿಡೋಣ ಅನ್ನೋ ಯೋಚನೆ ಬರುತ್ತೆ. ನೀವು ಅದನ್ನು ಮಾಡದೇ ಇರಬಹುದು, ಆದರೆ ಆ ಯೋಚನೆ ಬರುತ್ತೆ ಅಲ್ವಾ? ಹೌದಾ ಅಲ್ವಾ? ಇದನ್ನು ಟ್ರೈ ಮಾಡಿ. 24 ಗಂಟೆ ದುಃಖದಲ್ಲೇ ಇರಿ. ನೀವು ಯಾವಾಗಲೂ ಟಿವಿ, ಬುಕ್, ಫ್ರೆಂಡ್ ಅಂತ ಯಾವುದರಲ್ಲೋ ಮುಳುಗಿರ್ತೀರಿ. ಹಾಗೆ ಮಾಡಬೇಡಿ. 24 ಗಂಟೆ ಬರೀ ದುಃಖದಲ್ಲೇ ಇರಿ. 24 ಗಂಟೆಯೊಳಗೆ ಖಂಡಿತವಾಗ್ಲೂ ನಿಮಗೆ ಜೀವ ತೆಕ್ಕೊಳ್ಳೋ ಯೋಚನೆ ಬಂದೇ ಬರುತ್ತೆ. ಯಾರಿಗೂ ದುಃಖನ ಕೆಲವು ನಿಮಿಷಕ್ಕಿಂತ ಜಾಸ್ತಿ ತಡೆದುಕೊಳ್ಳೋಕ್ಕಾಗೋಲ್ಲ. ಸ್ವಲ್ಪ ಸಮಯ ಆದಮೇಲೆ ನಿಮ್ಮ ಗಮನನ ಬೇರೆ ಕಡೆ ಹರಿಸ್ತೀರಿ. ಇಲ್ಲಾಂದ್ರೆ ಹುಚ್ಚು ಹಿಡಿಯುತ್ತೆ ಅಲ್ವಾ? ಅಂದರೆ ಒದ್ದಾಟ ಕೆಲಸ ಮಾಡಲ್ಲ. ಜೀವನನ ನಿಭಾಯಿಸೋದು ಹಾಗಲ್ಲ. ನಿಮ್ಮ ಜೀವನದಲ್ಲಿ ಏನೇ ಆಗ್ತಿರ್ಲಿ, ಜೀವನದಲ್ಲಿ ಏನೇ ಆಗ್ತಿರ್ಲಿ, ಈಗ ಈ ಸತ್ಸಂಗಕ್ಕೆ ಬರುವಾಗ ನಿಮ್ಮ ಕಾರಲ್ಲಿ ಎಲ್ಲವನ್ನು ತುಂಬಿಕೊಂಡು ಬಂದ್ರಿ, ಆದರೆ ವಾಪಸ್ ಹೋಗೋಕೆ ಮನೇನೇ ಇಲ್ಲದಿರಬಹುದು. ಸಾಧ್ಯ. ನೀವು ಮಿಶಿಗನ್ನಿಂದ ಬಂದಿದ್ರೆ ನೀವಲ್ಲ, ಸರಿನಾ? ಅಥವಾ ಬೇರೆ ಇನ್ನೇನೋ. ಜೀವನದಲ್ಲಿ ಎಷ್ಟೋ ವಿಷಯಗಳಿರಬಹುದು. ಅದೇನೇ ಆದರೂ ಹುಟ್ಟಿದಾಗ ಇದ್ದಿದ್ದಕ್ಕಿಂತ ಉತ್ತಮವಾಗಿ ಇದ್ದೀರಿ ಅಲ್ವಾ? ಬರುವಾಗ ಏನೂ ತಂದಿರಲಿಲ್ಲ, ಇವಾಗ ಕೊನೆ ಪಕ್ಷ ಏನೋ ಒಂದಿದೆ, ನೀವು ಲಾಭದಲ್ಲೇ ಇದ್ದೀರಿ. ಜೀವನದ ಸೊಬಗು ನೋಡಿ. ನೀವು ಏನೂ ಇಲ್ಲದೆ ಬಂದವರು, ಈಗ ಏನೇ ನಡೀತಿದ್ರು ಲಾಭದಲ್ಲೇ ಇದ್ದೀರಿ, ನಷ್ಟದಲ್ಲಲ್ಲ. ಹಾಗಾಗಿ ಕಂಪ್ಲೇಂಟ್ ಮಾಡೋ ಹಾಗಿಲ್ಲ ಅಲ್ವಾ? ಅದಕ್ಕೆ ಯೋಚನೆಯಿಂದ ಕಾಯಿಲೆನ ಓಡಿಸೋಕೆ ನೋಡಬೇಡಿ, ಒದ್ದಾಟನ ಓಡಿಸಿ. ಒದ್ದಾಟದಿಂದ ಹೊರಬಂದರೆ ಕಾಯಿಲೆ ಬರಲಿ ಬಿಡಲಿ, ಅದನ್ನು ನೋಡ್ಕೊಳ್ಳೋಣ.